ಹಾಯ್, ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್. ನಾವಿವತ್ತು ನಿಮಗಿಲ್ಲಿ ಹೀರೆಕಾಯಿ ಹುಳಿ ಮಾಡೋದು ತೋರಿಸ್ತಾ ಇದ್ದೀವಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವನಂತೂ ಈಗ ಫುಲ್ ತೀಟೆ ಆಗಿಬಿಟ್ಟಿದ್ದಾನೆ, ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ನೋಡಿ ಹೇಗೆ ಆಡ್ತಿದ್ದಾನೆ. ಹಾಯ್, ಅಲ್ಲಿ ಹಾಂ, ನೋಡಿ ಎಷ್ಟು ಆಟ ಮಾಡ್ತಾನೆ. ಅದಕ್ಕೆ ಇವನು ಎತ್ಕೊಂಡೇ ಮಾಡ್ತಾಯಿದ್ದೀನಿ ಇವತ್ತು ವಿಡಿಯೋ. ಈಗ ಹೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, 2 ಒಣಮೆಣಸಿನ್ಕಾಯಿ ಮತ್ತು 2 ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿರೋ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ kg ಆಗೋಷ್ಟು ಹೀರೆಕಾಯಿನ ಈ ರೀತಿ ಮೇಲೆ ಇರುತ್ತಲ್ಲ ಸಿಪ್ಪೆ, ಅದನ್ನು ಸ್ವಲ್ಪ ತೆಗೆದುಬಿಟ್ಟು ಈ ರೀತಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆನೇನು ಫುಲ್ಲು ತೆಗಿಯೋದು ಬೇಡ, ಈ ರೀತಿ ಸ್ವಲ್ಪ ಇರುತ್ತಲ್ಲ ಅದನ್ನು ಮಾತ್ರ ಈ ರೀತಿ ತೆಗೆದ್ರೆ ಸಾಕು. ಇದು ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಅರ್ಧ ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ. ನೋಡಿ ಇಷ್ಟು ತೊಗೊಂಡಿದ್ದೀನಿ ಹುಣಸೆಹಣ್ಣು, ಟೊಮೊಟೊ ತೊಗೊಂಡಿರೋದ್ರಿಂದ. ಮತ್ತು 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಈರುಳ್ಳಿನ ಸುಟ್ಟು ಇಟ್ಕೊಂಡಿದ್ದೀನಿ, ಸುಟ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ನಾವು ತೊಗೊಂಡಿರೋವಂಥ ಸಾಂಬಾರು ಪೌಡರು ಮತ್ತು ಸುಟ್ಟಿಟ್ಕೊಂಡಿದ್ವಲ್ಲ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಇದೆಲ್ಲ ಮಸಾಲೆಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ, ಅದನ್ನು ಕೂಡ ಮಸಾಲೆ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಹುಣಸೆಹಣ್ಣು ಎಲ್ಲ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆನ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀರನ್ನ ತುಂಬ ಹಾಕೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ, ಈಗ ಮಸಾಲೆ ರುಬ್ಬಿದಾಗಿದೆ. ನೋಡಿ, ಇಷ್ಟು ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಇಷ್ಟು ನೈಸಾಗಿ. ನೀವು ಬೇಕಾದ್ರೆ ಸ್ವಲ್ಪ ತರ್ತರಿಯಾಗಿ ಬೇಕಾದ್ರೂ ಮಾಡ್ಕೊಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆದರೆ ಆ ರೀತಿ ಮಾಡ್ಕೊಳ್ಳಿ. ಒಂದು 3/4 ಬೌಲ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಕೈಯಲ್ಲಿ ಈ ರೀತಿ ಒಂದು 5ರಿಂದ 6 ಹಿಡಿಯಷ್ಟು ಆಗುತ್ತೆ ಅಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ತರಕಾರಿ ಸಾಂಬಾರಿಗೆಲ್ಲ ಎಷ್ಟು ತೊಗರಿಬೇಳೆ ಹಾಕ್ತೀರ, ನಿಮ್ಮ ಮನೇಲಿ ಮಾಡೋ ಸಾಂಬಾರಿಗೆ ಅಷ್ಟು ತೊಗೊಳ್ಳಿ. ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿರೋ ತೇವ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು. ಕುಕ್ಕರಲ್ಲಿರೋ ತೇವ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಕುಕ್ಕರಲ್ಲಿರೋ ಎಣ್ಣೆ ಬಿಸಿಯಾಗಿದೆ. ಕುಕ್ಕರಲ್ಲಿರೋ ಎಣ್ಣೆ ಬಿಸಿ ಆದಮೇಲೆ 1/4 ಟೀ ಸ್ಪೂನ್ ಸಾಸಿವೆ ಮತ್ತು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ 2 ಸಿಡಿದ ಮೇಲೆ ನಾವು ತೊಗೊಂಡಿರೋಂಥ ಈರುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ 1/4 ಟೀ ಸ್ಪೂನ್ಗಿಂತ ಕಡಿಮೆನೇ, ಸ್ವಲ್ಪ ಅಷ್ಟೇ ಹಿಂಗೆ ಹಾಕ್ತಾಯಿರೋದು. ಹಿಂಗೆ ಬೇಡ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು. ಸ್ವಲ್ಪ ಈರುಳ್ಳಿಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಫ್ರೈ ಮಾಡೋದು ಬೇಕಿಲ್ಲ. ನೋಡಿ, ಈಗ ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಟೊಮೊಟೊ, ತುಂಬ ಏನು ಫ್ರೈ ಆಗೋದು ಬೇಡ. ಈಗ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇ ಹೀರೆಕಾಯಿನ ಹಾಕೋಣ. ಹೀರೆಕಾಯಿನ ತೊಳೆದ್ಬಿಟ್ಟು ಹಾಕಬೇಕು. ನೋಡಿ, ಹೀರೆಕಾಯಿನ ಹಾಕಾದ್ಮೇಲೆ ಹೀರೆಕಾಯಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಹೀರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಹೀರೆಕಾಯಿನ ಫ್ರೈ ಮಾಡಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಉಪ್ಪನ್ನ. ಒಗ್ಗರಣೆಗೆ ಹಾಕಿಲ್ಲ ಅಂದರೆ ಆಮೇಲೆ ಸಾಂಬಾರಿಗೆ ಮಸಾಲೆ ಎಲ್ಲ ಹಾಕಿದ್ಮೇಲೂ ಕೂಡ ಹಾಕ್ಬೋದು ಉಪ್ಪನ್ನ. ನೋಡಿ, ಈಗ ಹೀರೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಏನು ಬಿಸಿ ಆಗೋದು ಬೇಕಿಲ್ಲ. ಈಗ ನಾನು ಇದಕ್ಕೇ ತೊಗರಿಬೇಳೆನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರೋವಂಥ ತೊಗರಿಬೇಳೆ ಚೆನ್ನಾಗಿ ಬೇಯ್ತಿತ್ತು, ಅದಕ್ಕೋಸ್ಕರ ಹೀಗೆ ಎಲ್ಲ ಮಸಾಲೆ ಎಲ್ಲ ಒಂದೇ ಸರಿನೇ ಹಾಕ್ತಾಯಿದ್ದೀನಿ. ಕೆಲವೊಂದು ಬೇಳೆ ಬೇಯೋದಿಲ್ಲ. ನೀವು ಮಾಡಿ ಗೊತ್ತಾಗಿರುತ್ತಲ್ಲ, ನೀವು ಸಾಂಬಾರು ಮಾಡಿದ್ರೆ ಬೇಳೆ ಬೇಯುತ್ತೋ ಇಲ್ವೋ ಅಂತ. ಬೇಳೆ ಏನಾದ್ರು ಸ್ವಲ್ಪ ಬೇಯೋದಿಲ್ಲ ಅನ್ನೋಂಗಿದ್ರೆ ನೀವು ಫಸ್ಟೇ ಬೇಳೆನ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಬಿಡ್ಬೋದು. ಕುಕ್ಕರಲ್ಲಿ ಒಂದು 3 ವಿಜಿಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆ. ಅದಾದಮೇಲೆ ನಾನೀಗ ಒಗ್ಗರಣೆ ಮಾಡಿದ್ನಲ್ಲ, ಆ ಥರ ಒಗ್ಗರಣೆನ ಮಾಡಿಬಿಟ್ಟು ಅದನ್ನು ಕುಕ್ಕರ್ಗೆ ಹಾಕಿ ಮಸಾಲೆ ಎಲ್ಲ ಹಾಕಿ 1 ವಿಜಿಲ್ ಹಾಕ್ಸ್ಕೊಬೋದು, ಇಲ್ಲ ಹಾಗೆ ಕೂಡ ಬೇಯಿಸ್ಕೊಬೋದು ಹೀರೆಕಾಯಿನ. ಆ ಥರ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಬೇಳೆ ಹಾಗೆ ಚೆನ್ನಾಗಿ ಬೇಯ್ತಾ ಇತ್ತು, ಅದಕ್ಕೋಸ್ಕರ ನಾನು ಎಲ್ಲ ಒಂದೇ ಸರಿನೇ ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು 4ರಿಂದ 5 ವಿಜಿಲ್ ಹಾಕ್ಸ್ಕೊತಾ ಇದ್ದೀನಿ. 4ರಿಂದ 5 ವಿಜಿಲ್ ಹಾಕ್ಸ್ಕೊಂಡ್ರೆ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಮಸಾಲೆ ಕೂಡ ಎಲ್ಲಕ್ಕೂ ಹೀರೆಕಾಯಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ, ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತಾಯಿದ್ದೆ. ನಿಮ್ಮ ಹತ್ರ ಇರೋ ಬೇಳೆ ಅಕಸ್ಮಾತ್ ಬೇಯೋಲ್ಲ ಅನ್ನೋಂಗಿದ್ರೆ ಮಸಾಲೆ ಹಾಕಿದ್ರೆ ಕೆಲವೊಂದು ಬೇಳೆ ಬೇಯೋದಿಲ್ಲ. ಆ ಥರ ಇದ್ದರೆ ನೀವು ಫಸ್ಟ್ ಬೇಳೆನ ಕುಗ್ಸ್ಬಿಟ್ಟು ನಾನು ಹೇಳಿದ್ನೆಲ್ಲ ಒಗ್ಗರಣೆನ ಆಮೇಲೆ ಹಾಕ್ಬಿಟ್ಟು ಆ ಥರ ಮಾಡ್ಕೊಳ್ಳಿ. ಇದು ಬೇಳೆ ಚೆನ್ನಾಗಿದ್ದೋದಕ್ಕೋಸ್ಕರ ನಾನು ಹೀಗೆ ಮಾಡಿದೆ. ನೋಡಿ, ಈಗ ಸಾಂಬಾರಿಗೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತಿಕ್ನೆಸ್ ನೋಡಿ, ಸಾಂಬಾರು ತಿಕ್ನೆಸ್ನ ತುಂಬ ನೀರಾದರೂ ಚೆನ್ನಾಗಿರೋದಿಲ್ಲ, ತುಂಬ ಗಟ್ಟಿ ಆದ್ರೂ ಚೆನ್ನಾಗಿರೋದಿಲ್ಲ.
ಕರೆಕ್ಟಾಗಿ ಸಾಂಬಾರು ತಿಕ್ನೆಸ್ ನೋಡಿಬಿಟ್ಟು ನೀರನ್ನ ಹಾಕ್ಕೊಳ್ಳಿ. ನನಗೆ ಇಷ್ಟು ನೀರು ಹಾಕಿದ್ದೀನಲ್ಲ, ಬೇಳೆ ಎಲ್ಲ ಬಂದಮೇಲೆ ಇನ್ನೊಂದು ಸ್ವಲ್ಪ ಮಂದ ಬರುತ್ತೆ ಸಾಂಬಾರು, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ನೋಡಿ, ಈ ರೀತಿ ಸಾಂಬಾರು ತಿಕ್ನೆಸ್ನ ನೋಡಿಬಿಟ್ಟು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀರನ್ನ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ತುಂಬ ಜಾಸ್ತಿನೂ ಹಾಕೋಕ್ಕೆ ಹೋಗ್ಬೇಡಿ, ತುಂಬ ಕಡಿಮೆನೂ ಹಾಕೋದಕ್ಕೆ ಹೋಗಬೇಡಿ. ನೀರು ಹಾಕ್ಬಿಟ್ಟು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4ರಿಂದ 5 ವಿಜಿಲ್ ಹಾಕ್ಸ್ಕೊತಾ ಇದ್ದೀನಿ ನಾನೀಗ. ನೋಡಿ, ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಸ್ವಲ್ಪನೂ ತಳ ಕೂಡ ಹಿಡ್ದಿಲ್ಲ ಸಾಂಬಾರು, ಮತ್ತು ಬೇಳೆ ಕೂಡ ಬೆಂದಿದೆ. ಸಾಂಬಾರು ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಈ ರೀತಿ ಒಂದ್ಸರಿ ಹೀರೆಕಾಯಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ಹೀರೆಕಾಯಿ ಹುಳಿ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ನೀವು ಬೇರೆ ಥರ ಎಲ್ಲ ಹೀರೆಕಾಯಿ ಸಾಂಬಾರನ್ನ ಮಾಡಿರ್ಬೋದು, ಈ ರೀತಿಯೂ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇಷ್ಟೇ, ಎಷ್ಟು ಬೇಗ ಆಯ್ತಲ್ವಾ. ಹೀರೆಕಾಯಿ ಸಾಂಬಾರು ಮಾಡೋದು ನೋಡಿದ್ರಿ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಕೂಡ ಆಗುತ್ತೆ. ನಮ್ಮಮ್ಮ ಈ ಸಾಂಬಾರು ಚೆನ್ನಾಗಿ ಮಾಡ್ತಾಯಿದ್ರು. ನಮ್ಮಮ್ಮನ ಹತ್ರನೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅವ್ನು ತುಂಬ ತೀಟೆ ಮಾಡ್ತಿದ್ದೆ. ಅದಕ್ಕೆ ನಮ್ಮಮ್ಮ ನೀನೇ ಮಾಡೋಗು, ನಾನು ನೀವು ನೋಡ್ಕೊತೀನಿ ಅಂದರು. ಅದಕ್ಕೋಸ್ಕರ ನಾನೇ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಕೇಳಿ, ಖಂಡಿತ ಟ್ರೈ ಮಾಡಿ ತೋರಿಸ್ತೀವಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಮಾಡು, ಬಾಯ್ ಮಾಡಲಿ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ.